ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ದಾಣಿ ಮಿಕ್ಸ್ಚರು ಮತ್ತು ಬುಗ್ಗಿ ಅಂತೀವಲ್ವ, ಗುಳಿಗೆ ಅಂತಾರೆ, ಇದಕ್ಕೆ ಬುಗ್ಗಿ ಅಂತಾರೆ. ಮಿಕ್ಸ್ಚರ್ ಮಾಡೋದನ್ನು ಈಸಿಯಾಗಿ ಮನೆಯಲ್ಲೇ ನಾವು ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಬನ್ನಿ ಆಗಿದ್ದರೆ ಇದನ್ನು ಯಾವ ಥರ ಮಾಡೋದು ನಾನು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಜಾತ್ರೆಲೆಲ್ಲ ಮಾಡ್ತೀವಿ. ಬನ್ನಿ ಆಗಿದ್ದರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಂಬರೋಣ. ನೋಡಿ, ಫಸ್ಟು ನಾನಿಲ್ಲಿ ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಮಾಮೂಲಿ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಇದು. ಆಮೇಲೆ ಇದು ಕರಿಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಕರಿಬೇವನ್ನ ನಾನು ಬಿಡಿಸ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ಪುಟಾಣಿ, ಆಮೇಲೆ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಗಟ್ಟಿ ಅವಲಕ್ಕಿ, ಇದಕ್ಕೆ ಗಟ್ಟಿ ಅವಲಕ್ಕಿನೇ ಚೆನ್ನಾಗಾಗೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮತ್ತು ಇದು ಅಜ್ವಾನ, ಓಂಕಾಳು ಅಂತೀವಲ್ಲ, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇ ಅಷ್ಟೇ ಬಿಡಿಸ್ಕೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಇನ್ನು ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಇಷ್ಟು ಐಟಮ್ಸು ತೊಗೊಂಡಿರೋದು. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ನಾನು ಹಿಟ್ಟನ್ನು ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಿಸ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಹಿಟ್ಟಲ್ಲಿ ಎಣ್ಣೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಅಜ್ವಾನದ ಪುಡಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು. ಫಸ್ಟೆಲ್ಲ ಈ ಪೌಡ್ರುಗಳು ಎಲ್ಲ ಡ್ರೈ ಪೌಡ್ರಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ಪ್ರೆಷರ್ ಹಾಕ್ಬಿಟ್ಟು ಎನರ್ಜಿ ಹಾಕ್ಬಿಟ್ಟು ನಾದಬಾರ್ದು. ನಾದಿದರೆ ಇದು ನಾವೇನು ಮಿಕ್ಸ್ಚರ್ ಮಾಡ್ತೀವಿ ಅಲ್ವಾ, ಆ ಮಿಕ್ಸ್ಚರು ಗಟ್ಟಿ ಬಂದುಬಿಡುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಂಡು ಆದಮೇಲೆ ನಾನು ಇದನ್ನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ನೋಡಿ, ಇದು ಮಿಕ್ಸ್ಚರ್ ಮಾಡೋದು, ದಾಣಿ ಮಾಡೋದು ಮಣೆ ಇದು. ಆಮೇಲೆ ಕರೀಲಿಕ್ಕೆ ನಾನು ಎಣ್ಣೆನೂ ಹಾಕಿ ಇಟ್ಟಿದ್ದೀನಿ. ಆ ಎಣ್ಣೆನೂ ಕಾದಿದೆ ಅಲ್ವಾ, ನಾವೇನು ಈ ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಉದ್ದಬೇಕು. ನೀಟಾಗಿ ಈ ಥರ ಉದ್ದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಇಳಿಯುತ್ತೆ ಅದು ದಾಣಿ ಕೆಳಗಡೆ. ಎಣ್ಣೆ ಕಾದಿರುತ್ತಲ್ವ, ಎಣ್ಣೆ ಕಾದ್ಮೇಲೆ ನಾವು ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡು ಅದೆಲ್ಲ ಆದಮೇಲೆ ಸ್ವಲ್ಪ ಈ ಥರ ತಟ್ಟಿದರೆ ಆ ಬಾಣಲಿಗೆ ಅದು ಕೆಳಗೆ ಏನು ಅಂಟ್ಕೊಂಡಿರುತ್ತಲ್ಲ ಅದು ಫುಲ್ ಎಲ್ಲದು ಬೀಳುತ್ತೆ. ಆಮೇಲೆ ಸ್ವಲ್ಪ ಫ್ಲೇಮ್ನ ಲೋ ಮಾಡ್ಕೋಬೇಕು. ಫ್ಲೇಮ್ ಲೋ ಮಾಡ್ಕೊಂಡಾದಮೇಲೆ ನಾವು ಒಂದು ಸೈಡ್ದೆಲ್ಲ ಟರ್ನ್ ಮಾಡಬೇಕು. ಇನ್ನೊಂದು ಸೈಡು ಟರ್ನ್ ಮಾಡಿಬಿಟ್ಟು ನೋಡಿ, ಈ ಥರ ಒಂದು ಓಲಿರೋದೊಂದು ಸೌಟ್ ಇರುತ್ತಲ್ವ, ಆ ಸೌಟಿಂದ ಎಲ್ಲದನ್ನು ತೆಗ್ದು ಇಟ್ಕೊಳ್ಳೋದು. ಮತ್ತು ಎಣ್ಣೆ ಕಾದಿರುತ್ತಲ್ವ, ಎಣ್ಣೆ ಚೆನ್ನಾಗೆಲ್ಲ ಕಾದ್ಮೇಲೆ ಇದನ್ನು ನಾವು ದಾಣಿನ ಒತ್ತಿ ಆದಮೇಲೆ ಫ್ಲೇಮ್ನ ಹೈ ಮಾಡ್ಕೋಬೇಕು. ನಾವು ಇದನ್ನೇನು ದಾಣಿ ಉದ್ದಬೇಕಾದ್ರೆ ಫ್ಲೇಮ್ನ ಲೋ ಆಗಿ ಇಟ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಉದ್ದುತ್ತಾ ಇರಬೇಕು. ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಎಣ್ಣೆ ಕಾದಿರುವಾಗಲೇ ಉದ್ದಿದ್ರೇ ಇದು ದಾಣಿ ಚೆನ್ನಾಗಿ ಬರುತ್ತೆ. ಸ್ಮೂತಾಗಿ ಕ್ರಿಸ್ಪಿನೂ ಇರುತ್ತೆ, ಸಖತ್ ಸ್ಮೂತಾಗೂ ಇರುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಹೋಟೆಲ್ ಬೇಕ್ರಿಯಲ್ಲಿ ಏನು ಸಿಗುತ್ತಲ್ವ, ಹೋಟೆಲಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಸ್ಮೂತಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸಖತ್ತಾಗಿ ಬಂದಿದೆ ನೋಡಿ. ಇಷ್ಟೆಲ್ಲ ಆದಮೇಲೆ ಅದು ಏನು ಗುಳ್ಳೆ ಥರ ಎಲ್ಲ ಬರುತ್ತೆ. ಅದು ಬಂದಾದಮೇಲೆ ಎಲ್ಲದನ್ನು ಒಂದು ಸೈಡ್ ಇನ್ನೊಂದು ಸೈಡ್ ಟರ್ನ್ ಮಾಡಿಬಿಟ್ಟು ಅದು ಚೆನ್ನಾಗಿ ಬೆಂದಿರುತ್ತಲ್ವ, ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನಾವು ದಾಣಿ ಒತ್ತಿ ಆದಮೇಲೆ. ಇವಾಗ ಎಲ್ಲ ತೆಗ್ದು ಅದು ಬೇಗನೆ ಆಗುತ್ತೆ ಇದು ತೆಗಿಯೋದು. ಮತ್ತು ಇನ್ನೊಂದು ಸರಿನೂ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಇಟ್ಕೊಂಡು ಈ ಥರ ಹಿಟ್ಟನ್ನು ಸಾಫ್ಟಾಗಿರುತ್ತಲ್ವ, ಜಸ್ಟ್ ಈ ಥರ ಒಂದು ಸ್ವಲ್ಪ ನಾವು ಒತ್ತಿದರೆ ಅದು ನೀಟಾಗಿ ಓಲಲ್ಲಿ ಚೆನ್ನಾಗಿ ಬೀಳುತ್ತೆ. ಆಮೇಲೆ ಒಂದು ಸರಿ ಹಿಂಗೆ ಬಡಿದ್ಬಿಟ್ರೆ ಅದು ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಇಳಿಯುತ್ತೆ. ನೆಕ್ಸ್ಟು ಹಾಗೆ ಬೇಗನೆ ಆಗುತ್ತೆ. ಇದು ತೆಳ್ಳಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಅದು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡೆಲ್ಲ ಟರ್ನ್ ಮಾಡಿಬಿಟ್ಟು ನೋಡಿ, ಈ ಥರ ಎಲ್ಲ ಗುಳ್ಳೆ ಎಲ್ಲ ಹೋದ್ಮೇಲೆ ಇದು ಫುಲ್ ಪರ್ಫೆಕ್ಟಾಗಿ ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಇಷ್ಟಾದಮೇಲೆ ಎಲ್ಲದನ್ನು ತೆಗೆದು ನಾನು ಇಟ್ಕೊಂಡಿದ್ದೀನಿ. ಇದೇ ಥರನೇ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿರೋದು ದಾಣಿನ. ಸೂಪರಾಗಿ ಬರುತ್ತೆ ಈ ದಾಣಿ. ನಾವು ಆರಾಮಾಗಿ ಮನೇಲಿ ಬೇಗನೆ ಕಡಿಮೆ ಟೈಮಲ್ಲೇ ತುಂಬ ಕ್ವಾಂಟಿಟಿಯಲ್ಲೂ ಮಾಡ್ಕೋಬೋದು ನೋಡಿ. ಈ ಥರ ಇಲ್ಲಾಂದರೆ ನಮಗೇನು ಚಕ್ಲಿ ಮಾಡ್ಕೋತೀವಲ್ವ, ಅದರಲ್ಲೂ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, ನಾವು ಜಾತ್ರೆಗೆ ಮಾಡಿರೋದು, ಅದಕ್ಕೆ ನಾನು ಈ ಥರದ್ರಲ್ಲೇ ಒತ್ಬಿಟ್ಟು ಮಾಡಿರೋದು. ದಾಣಿ ಆಯ್ತಲ್ವ. ಇವಾಗ ನಾನು ಗುಳಿಗೆ ಮತ್ತು ಬುಗ್ಗಿ ಅಂತೀವಲ್ವ, ಈ ಬಿಸಿಬೇಳೆ ಬಾತಿಗೆಲ್ಲ ಹಾಕೋತೀವಲ್ವ ಖಾರ ಬೂಂದಿ, ಅದಕ್ಕೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಅದ್ರದ್ದು ಮಣೆ ಇದು ಹೋಲ್ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ಬೂಂದಿ ಮಾಡೋದು. ಇದನ್ನು ಈ ಥರ ಹಾಕ್ಬಿಟ್ಟು
ಒಂದು ಸೌಟು, ಒಂದು ಸಾರಿನ ಸೌಟಲ್ಲಿ ಒಂದು ಸೌಟು ಹಾಕಿಬಿಟ್ಟು ಅದೇ ಸೌಟಿಂದ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ಕೆಳಗಡೆ ಎಲ್ಲ ಇದು ರೌಂಡ್ ಶೇಪು ಬೂಂದಿ ಮತ್ತು ಗುಳಿಗೆ ಅಂತಾರೆ ಆ ಶೇಪ್ ಎಲ್ಲ ರೌಂಡಕ್ಕೆ ಕೆಳಗೆ ಬಿದ್ದಿರುತ್ತೆ ನೋಡಿ. ಈ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬಿಟ್ಬಿಟ್ಟು ನೀಟಾಗಿ ತೆಗಿಯೋದು. ಇದನ್ನೇ ಇದೇ ಥರ ನಾನು ಎಲ್ಲದನ್ನು ಹಿಂಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸಖತ್ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಇದನ್ನು ನೋಡಿ. ಇದನ್ನು ಸ್ವಲ್ಪ ಅಂದರೆ ದಾಣಿ ಹಿಟ್ಟು ನಾವು ಸ್ವಲ್ಪ ಚಪಾತಿ ಹಿಟ್ಟಿಗಿನ ಮೆತ್ತಗೆ ಕಲಿಸ್ಕೊಂಡಿದ್ವಿ. ಇದನ್ನು ಫುಲ್ ಲಿಕ್ವಿಡ್ ಥರ ಕಲಿಸ್ಕೋಬೇಕು. ಅಂದರೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ನೀರು ಥರನೇ ಕಲಿಸ್ಕೊಂಡು ಕೆಳಗಡೆ ಅದೇನು ಬುಗ್ಗಿದದು ಮಣೆ ಇದೆ ಅಲ್ವಾ, ಬೂಂದಿ ಮಣೆ, ಆ ಬೂಂದಿ ಮಣೆಯಲ್ಲಿ ನೀಟಾಗಿ ಅದು ಓಲಲ್ಲಿ ಇಳಿಬೇಕು ಹಿಟ್ಟು. ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು ನೋಡಿ. ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಇದನ್ನು ಸ್ವಲ್ಪ ರೋಸ್ಟಾಗಿ ಮಾಡ್ಕೋಬೇಕಲ್ವ. ಇದನ್ನೆಲ್ಲ ಉಲ್ಟಾ ಹಾಕಿಬಿಟ್ಟು ಈ ಥರ ನೋಡಿ ಹಿಂಗೊಂದು ಹೋಲಿರೋ ಒಂದು ಸೌಟಿಂದ ನೀಟಾಗಿ ಇದನ್ನು ತೆಗ್ದು ಇಟ್ಕೊಳ್ಳೋದು. ಈಸಿಯಾಗಿಯೇ ಮಾಡ್ಕೋಬೋದು ಇದನ್ನು. ಒಂದು ನಾವು ಒಂದು 3 ಕಪ್ಪಲ್ಲಿ ಸುಮಾರು ನಾವು ಬೂಂದಿ ಮಾಡ್ಕೋಬೋದು. ಒಂದು ಕಪ್ ಹಿಟ್ಟಿಂದಕ್ಕೂ ಎಷ್ಟೊಂದು ಆಗುತ್ತೆ ಇದು ಬೂಂದಿದು. ಆಮೇಲೆ ಇದಕ್ಕೆಲ್ಲ ನಾವು ಬೇರೆ ಬೇರೆ ಕಾಳುಗಳು, ಪುಟಾಣಿ, ಹುರ್ಗಡ್ಲೆ ಎಲ್ಲ, ಅವಲಕ್ಕಿ ಎಲ್ಲ ಕರೆದಾಕ್ತೀವಲ್ವ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನಾನು ಅದಕ್ಕಿಂತ ಇದನ್ನು ಕಡಿಮೆ ಹಿಟ್ಟಲ್ಲೇ ಹಾಕ್ಕೊಂಡು ಮಾಡ್ತಾಯಿರೋದು. ಬಟ್ ಇದನ್ನು ಜಾಸ್ತಿನೇ ಆಗಿದೆ ಕ್ವಾಂಟಿಟಿ ನೋಡಿ. ಈ ಥರ ಎಲ್ಲದನ್ನು ಹಿಂಗೆ ಟರ್ನ್ ಮಾಡಿ ಚೆನ್ನಾಗಿ ಇದನ್ನು ಆದಷ್ಟು, ಯಾಕಂದರೆ ನೀರು ಥರ ಕಲಿಸ್ಕೊಂಡಿರ್ತೀವಲ್ವ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಈ ಖಾರ ಬೂಂದಿನ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ತೆಗ್ದು ಎಲ್ಲದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಎಣ್ಣೆ ನೀಟಾಗೆಲ್ಲ ಹೋಗೋವರೆಗೂ, ಎಣ್ಣೆ ಸೋರೋವರೆಗೂ ಇಟ್ಕೊಂಡು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದು ಬೂಂದಿದು ಎಲ್ಲ ಇದೇ ಥರನೇ ನೋಡಿ. ಎಲ್ಲ ನೀಟಾಗೆಲ್ಲ ತೆಗ್ದು ಇಟ್ಕೊಂಡು ಈ ಥರ ಮಾಡಿಕೊಂಡು ಬೂಂದಿದೆಲ್ಲ ಆದಮೇಲೆ ನಾನೇನಿವಾಗ ಒಂದೊಂದೇ ಐಟಮ್ಸು ನಾನು ಬೇರೆ ಕಾಳುಗಳು ಎಲ್ಲ ತೋರಿಸಿದ್ದೆ ಅಲ್ವಾ, ಅವನು ಎಲ್ಲದನ್ನು ಅಷ್ಟೇ ಒಂದೊಂದಾಗಿನೇ ಇವಾಗ ಮಾಡ್ಕೋಬೇಕು. ಇವಾಗ ಫಸ್ಟ್ ನಾನು ಈಗ ಬೂಂದಿದೆಲ್ಲ ಮಾಡ್ಕೊಂಡಾದ್ಮೇಲೆ ಅದು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಆ ಶೇಂಗಾ ಬೀಜನೂ ಅಷ್ಟೇ, ಅದು ಒಂಥರ ಚಟ್ಪಟ ಅಂತ ಸೌಂಡ್ ಬರುತ್ತೆ. ಆಮೇಲೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಇದು ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಟರ್ನ್ ಮಾಡ್ತಾನೆ ಇರಬೇಕು, ಹಿಂಗೆ ಕೈ ಆಡಿಸ್ಕೊಂಡು. ಆಮೇಲೆ ಇದನ್ನೆಲ್ಲ ಚಟ್ಪಟ ಅಂತ ಸೌಂಡ್ ಬಂದಮೇಲೆ, ಕಲರ್ ಚೇಂಜ್ ಆದಮೇಲೆ ಶೇಂಗಾ ಬೀಜ ಎಲ್ಲದನ್ನು ತೆಗ್ದು ಇಟ್ಕೊಂಡು ಎಣ್ಣೆ ನೀಟಾಗೆಲ್ಲ ಸೋರಾಕ್ಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲೇ ನಾವೇನು ಬೂಂದಿ ಮಾಡ್ಕೊಂಡಿದ್ವಲ್ಲ, ಎಣ್ಣೆ ಫುಲ್ ಸೋರಾಕಿದ್ಮೇಲೆ ಅದೇ ಪಾತ್ರೆಯಲ್ಲೇ ನಾನು ಈ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಶೇಂಗಾ ಬೀಜ ಹಾಕ್ಕೊಂಡ್ಮೇಲೆ ಈ ಹುರ್ಗಡ್ಲೆ ಪುಟಾಣಿ ಅಂತೀವಲ್ವ, ಆ ಪುಟಾಣಿನೂ ಹಾಕ್ಕೊಂಡು ಅದನ್ನು ಅಷ್ಟೇ ಬೇಗನೆ ಆಗಿಬಿಡುತ್ತೆ. ಇದು ಕ್ರಿಸ್ಪಿ ಆಗೋಕ್ಕೋಸ್ಕರ ಹುರಿದಿರುತ್ತಲ್ವ ಹುರ್ಗಡ್ಲೆನೇ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಒಂದೇ 1 ನಿಮಿಷ ಎಣ್ಣೆಲಿ ಹಾಕ್ಬಿಟ್ಟು ತಕ್ಷಣವೇ ತೆಗಿತಾ ಇದ್ದೀನಿ. ಇದನ್ನು ಎಲ್ಲ ನೀಟಾಗಿ ತೆಗ್ದು ಎಣ್ಣೆನ ನೀಟಾಗೆಲ್ಲ ಸೋರಕ್ಕೆ ಹಾಕ್ಬಿಟ್ಟು ನೋಡಿ. ಇದನ್ನು ಕಲರ್ ಚೇಂಜ್ ಆಗಿದೆ, ಆಮೇಲೆ ಕ್ರಿಸ್ಪಿ ಆಗುತ್ತೆ ಅಂತ ಅಷ್ಟೇ. ಇದನ್ನು ನಾನು ಅದೇ ಬುಟ್ಟಿಯಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ, ದೊಡ್ಡ ಪಾತ್ರೆಗೆ. ಆಮೇಲೆ ನಾನು ಒಣಮೆಣ್ಸಿನ್ಕಾಯಿ ಅದನ್ನು ಅಷ್ಟೇ ಜಸ್ಟ್ ಸ್ವಲ್ಪ ಇದು ಏನು ಎಣ್ಣೆಲಿ ಫ್ರೈ ಆಗಲಿ ಅಂತ ಹಾಕ್ಬಿಟ್ಟು ತಕ್ಷಣವೇ ತೆಗ್ದು ಇಟ್ಕೊಂಡು ಅದನ್ನು ಸೋರಕ್ಕೆ ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವನ್ನ ಕಡ್ಡಿ ಸಮೇತನೇ ಹಾಕ್ಕೋಬೇಕು. ಕಡ್ಡಿ ಸಮೇತ ಹಾಕ್ಕೊಂಡು ಆಮೇಲೆ ಇದು ಅಷ್ಟೇ ಫುಲ್ ಎಲ್ಲ ರೋಸ್ಟ್ ಆಗಲಿ, ಕರಿಬೇವು ಫ್ರೈ ಆಗಲಿ. ಇದನ್ನು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ತೆಗ್ದು ನಾನು ಅದೇ ಪಾತ್ರೆಯಲ್ಲೇ ಹಾಕ್ಕೊತೀನಿ. ಎಲ್ಲದನ್ನು ಒಂದೇ ಪಾತ್ರೆಯಲ್ಲೇ ಎಣ್ಣೆ ಎಲ್ಲ ಸೋರು ಹಾಕಿದ್ಮೇಲೆ ಹಾಕ್ಕೊಳ್ಳೋದು. ಇದನ್ನು ಆಮೇಲೆ ಕಡ್ಡಿ ಅದು ನಾವೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಆವಾಗ ಕಡ್ಡಿ ಎಲ್ಲ ಸಪ್ರೇಟಾಗಿ ಬರುತ್ತೆ, ಆವಾಗ ತೆಗ್ಕೋಬೋದು. ಹಾಗಾಗಿ ನಾನು ಕಡ್ಡಿ ಸಮೇತನೇ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದು. ಇವಾಗ ನಾವು ಲಾಸ್ಟಲ್ಲಿ ಇದು ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿದ್ವಿ ಅಲ್ವ, ಅದನ್ನು ಅಷ್ಟೇ ನೋಡಿ ಈ ಥರ ಸೌಟಲ್ಲೇ ಇಟ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನ ಜಸ್ಟ್ ಒಂದು ಸ್ವಲ್ಪ ಸ್ಮೆಲ್ಲು ಇದಾಗುತ್ತೆ ಅಲ್ವಾ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಒಂದೇ ಒಂದು ಸೆಕೆಂಡ್ ಬಿಟ್ಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು ತಕ್ಷಣವೇ ಇದನ್ನು ಅಷ್ಟೇ ತಗೊಂಡು ಇದನ್ನು ಅದೇ ಪಾತ್ರೆಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ನಾವು ಏನು ಅವಲಕ್ಕಿ ಕರೆದಿಟ್ಕೋಬೇಕು. ಫಸ್ಟಿಗೆ ಅವಲಕ್ಕಿ ಕರೆದ್ಬಿಟ್ರೆ ಎಣ್ಣೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಎಣ್ಣೆ. ಆಮೇಲೆಲ್ಲ ಕರೀಲಿಕ್ಕೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಇವಾಗ ಲಾಸ್ಟಲ್ಲಿ ಇದನ್ನೆಲ್ಲದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ನಾನೇನು ದಪ್ಪ ಅವಲಕ್ಕಿ ತೊಗೊಂಡಿದ್ನಲ್ವ, ದಪ್ಪ ಅವಲಕ್ಕಿನ ಕರಿತಾ ಇರೋದು. ಸ್ವಲ್ಪನೇ ಹಾಕ್ಕೊಂಡು
ನೋಡಿ ಚೆನ್ನಾಗಿ ಅರಳ್ಕೊಂಡ್ಬಿಡುತ್ತೆ. ಅರಳ್ಕೊಂಡ ತಕ್ಷಣವೇ ಇದನ್ನು ಸಹ ತೆಗೆದು ಎಲ್ಲದನ್ನು ನೀಟಾಗೆಲ್ಲ ಎಣ್ಣೆ ಸೋರಕ್ಕೆ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಫುಲ್ ಸೋರಿಸ್ಬೇಕು. ಇಲ್ಲಾಂದರೆ ಎಣ್ಣೆ ಆಗಿಬಿಡುತ್ತೆ. ನಾವೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಆಮೇಲೆ ಉಪ್ಪು ಖಾರ ಎಲ್ಲ ಕಲಿಸ್ಬೇಕಾದ್ರೆ ಚೆನ್ನಾಗಿರಲ್ಲ. ಎಣ್ಣೆ ನೀಟಾಗಿ ಎಣ್ಣೆ ಸೋರಂಗೆ ಬಿಟ್ಬಿಟ್ಟು ತೆಗಿಬೇಕು. ಅದೇ ಥರ ನೋಡಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ತೆಗೆದು ಎಲ್ಲದನ್ನು ನಾನು ಈ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಖಾರ ಬೂಂದಿ, ಹುರ್ಗಡ್ಲೆ, ಪುಟಾಣಿ, ಶೇಂಗಾ ಬೀಜ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವನ್ನ ನಾನು ಸಪ್ರೇಟ್ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ನೋಡಿ ಅದೆಲ್ಲ ರೋಸ್ಟ್ ಆಗಿರುತ್ತಲ್ವ, ಕಡ್ಡಿ ನೀಟಾಗಿ ಸಪ್ರೇಟಾಗಿ ಬರುತ್ತೆ. ಇವಾಗ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಕರಿಬೇವನ್ನ ಎಲ್ಲ ಹಾಕ್ಕೊಂಡು ನೀಟಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಡೋಣ. ಇದನ್ನು ಕರಿಬೇವನ್ನ ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ತುಂಬ ಒಂಥರ ಸೌಟಿಂದನೇ ಎಲ್ಲ ಮಿಕ್ಸ್ ಮಾಡಿದರೆ ಅದೆಲ್ಲ ಪೌಡ್ರ್ ಆಗಿಬಿಡುತ್ತೆ. ಅವಲಕ್ಕಿ ಅದೆಲ್ಲ ಸಖತ್ ಸಾಫ್ಟಾಗಿರುತ್ತಲ್ವ, ಅದಕ್ಕೆ ಇವಾಗ ನಾನು ಖಾರದ ಪುಡಿ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಅರಿಶಿನ ರುಚಿಗೆ ತಕ್ಕಷ್ಟು ಹಾಕಬೇಕು ಖಾರನ. ನಾವು ಯಾಕಂದರೆ ಅದು ಮಿಕ್ಸರಿಗೆ ಖಾರ ಹಾಕಿರಲ್ಲ, ಸ್ವಲ್ಪ ಹಾಕ್ತೀವಲ್ವ ಖಾರ. ಆಮೇಲೆ ಇದು ಮೆಣಸಿನ್ಕಾಯಿನೂ ಅಷ್ಟೇ, ನಾವು ಈ ಥರ ಹಿಂಗೆ ಮಿಕ್ಸ್ ಮಾಡ್ತೀವಲ್ವ, ಮೆಣಸಿನ್ಕಾಯಿನೂ ಪೀಸ್ ಆಗಿಬಿಡುತ್ತೆ. ಅದು ಫುಲ್ ರೋಸ್ಟ್ ಆಗಿರುತ್ತಲ್ವ, ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿ ಈ ಥರ ನೀಟಾಗಿ ಎಲ್ಲ ಕೈಯಿಂದನೇ ಹಿಂಗೆ ಮಾಡಿಬಿಟ್ಟು ಹಿಂಗೆ ಒಂದು ಸ್ವಲ್ಪ ಮೇಲಿಂದ ಕೆಳಕ್ಕೆ ಹಿಂಗೆ ಪಾತ್ರೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ. ನಮಗಿಲ್ಲಿ ಒಂದು ಸರಿ ಟೇಸ್ಟ್ ನೋಡ್ಕೋಬೋದು. ನಾವು ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದರೆ, ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ತಕ್ಷಣವೇ ಹಾಕ್ಕೋಬೇಕು. ಇದು ಬಿಸಿ ಇದ್ದಾಗೇ ಹಾಕಿದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಸೌಟಿಂದನೂ ಅಷ್ಟೇ, ತುಂಬ ಸೌಟಿಂದನೂ ಕೈ ಆಡಿಸ್ಬಾರ್ದು. ಯಾಕಂದರೆ ಅವಲಕ್ಕಿ ಮತ್ತು ಇದು ಬೂಂದಿ ಎಲ್ಲ ತುಂಬ ಸ್ಮೂತಾಗಿರುತ್ತಲ್ವ, ಬೇಗನೆ ಅದು ಪೌಡ್ರ್ ಆಗಿಬಿಡುತ್ತೆ, ಮುರಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಸ್ಮೂತಾಗೆ ಇದನ್ನು ಮಿಕ್ಸ್ ಮಾಡಬೇಕು. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ. ಈಸಿಯಾಗಿ ನಾವು ಮನೆಯಲ್ಲೇ ಚಕ್ಲಿ ಮಾಡೋದಿರುತ್ತಲ್ವ, ಅದರಲ್ಲೂ ಮಾಡ್ಕೋಬೋದು. ಇದು ಖಾರದ್ದು ಇರುತ್ತಲ್ವ, ಓಲಿರೋದು, ಅದರಲ್ಲೂ ಈಸಿಯಾಗಿ ಮಾಡ್ಕೋಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇನ್ನೂ ನನ್ನ ಚಾನಲೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಥರ ಬಂದಿದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.